35 ಸಿನಿಮಾ, ಟೋಟಲ್ 50 ಸಿನಿಮಾ, 4 ಡಬ್ಬಿಂಗ್ ವರ್ಷನ್ ಸಿನಿಮಾಗಳು, 8 ಸಿನಿಮಾಗಳಿಗೆ ಲಿರಿಕ್ಸ್ ಬರೆದಿರಿ, 15 ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದಿರಿ. ಶಿವರಾಜ್ ಕುಮಾರ್ ಅವರ ಮೈಲಾರಿ ಸಿನಿಮಾ 99ನೇ ಸಿನಿಮಾಗೆ ನೀವು ಡೈಲಾಗ್ ಬರೀತೀರಿ. ಶಿವಣ್ಣನ ಸಿನಿಮಾದಲ್ಲಿ ರಘು ನಿಡುವಳ್ಳಿನ ಹೆಸರು ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಹೋಗ್ಬಿಡ್ತು. ಜನ ಮೆರೆಸಿದ್ರೆ ಮೆರವಣಿಗೆ, ಜನ ಬೆಳೆಸಿದ್ರೆ ಬೆಳವಣಿಗೆ ಅನ್ನೋದು ಸರ್. ಅದಕ್ಕೆ ರೆಫರೆನ್ಸ್ ಬೇರೆ ಏನಿಲ್ಲ ಸರ್, ಅವರ ಆಫ್ ಸ್ಕ್ರೀನ್ ವ್ಯಕ್ತಿತ್ವ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಅಂದರೆ ನಮ್ಮ ಜಯಣ್ಣ ಪ್ರೊಡ್ಯೂಸರು, ದಿನಕರ್ ತೂಗುದೀಪ್ ಅವರು ಡೈರೆಕ್ಟರು. ವರ್ಕಿಂಗ್ ಟೈಟ್ಲ್ ಬಿಲ್ವ ಅಂತೆಲ್ಲ ಇಟ್ಕೊಂಡಿದ್ವಿ. ಅಪ್ಪು ಸರ್ಗೆ ಭಾಳ ಖುಷಿಯಾಗಿತ್ತು. ಆ ಥರದೊಂದು ಪ್ಯಾಟ್ರಲ್ ಬರೆದಿದ್ದು ಆಗಲಿಲ್ಲ. ಕಿಶನ್ ಅವ್ರ ಹತ್ರ ಕೆಲಸ ಮಾಡಬೇಕಾದ್ರೆ ಕ್ರಿಯೇಟಿವಿಟಿ, ಎಸ್ ನಾರಾಯಣ್ ಹತ್ರ ಕೆಲಸ ಮಾಡಬೇಕಾದ್ರೆ ಡಿಸಿಪ್ಲಿನು, ಟೈಮ್ ಸೆನ್ಸು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ದೊಡ್ಡ ಬದಲಾವಣೆ ಅಂದರೆ ಜೈತಿರ್ತ ಸರ್. ಹರ್ಷ ಮಾಸ್ಟ್ರು ವಿಚಾರಕ್ಕೆ ಬಂದರೆ ಸರ್, ಸ್ಕ್ರೀನ್ ಮೇಲೆ ಹೇಗೆ ಕಾಣಬೇಕು ಅನ್ನೋದ್ರ ಬಗ್ಗೆ ತುಂಬ ಕ್ಲಾರಿಟಿ ಇರುವಂಥ ಡೈರೆಕ್ಟರ್ ಅವರು. ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರು ನಮಸ್ಕಾರ. ರೈಟರ್ ಸ್ಪೆಷಲ್ನ ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ನನ್ನ ಜೊತೆಗಿದ್ದಾರೆ ರಘು ನಿಡುವಳ್ಳಿ ಅವರು. ಸರ್, ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮ ಸ್ವಾಗತ. ನನ್ನ ಕಥೆಯಲ್ಲಿ ನಿಮ್ದೊಂದು ಬಂಚ್ ಆಫ್ ಎಕ್ಸ್ಪೀರಿಯನ್ಸನ್ನು ನಾವು ಕೇಳಿದ್ವಿ, ಅದನ್ನು ನೀವು ಕೂಡ ಎಂಜಾಯ್ ಮಾಡಿದ್ರಿ. ಹೌದು ಸರ್, ಹೌದು. ಬಟ್ ಈ ಒಂದು ಸೆಗ್ಮೆಂಟು ಸ್ಪೆಷಲಿ ರೈಟಿಂಗ್, ನಿಮ್ಮ ಸೀರಿಯಲ್ಲು, ಸಿನಿಮಾಗಳು, ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಅಂದರೆ ಮೇಕಪ್ ಅಸಿಸ್ಟೆಂಟಾಗಿ ನಿಮ್ಮ ಕೆಲಸ ಶುರು ಮಾಡ್ತೀರಿ, ಬೈ ಆಕ್ಸಿಡೆಂಟಲ್ ಆಗಿ ರೈಟರ್ ಆದೆ ಅಂತೀರಿ. ಹೌದೌದು. ಇದು ತುಂಬ ರೇರ್ ಅಲ್ಲ ಹಿಂಗೆ ಈ ಥರ ಆಗೋದು? ಹೌದೌದು ಸರ್. ಅದು ಅಂದರೆ ತುಂಬ ಜನ ತುಂಬ ನಿಖರವಾದ ಗುರಿ ಇಟ್ಕೊಂಡು ಬರ್ತಾರೆ. ನಮ್ದೇನಾಯಿತು, ಜೀವನಕ್ಕೋಸ್ಕರ ಬಂದು ಸೇರಿಕೊಂಡು ಒಂದೊಂದು ವಿಭಾಗದ ಬಗ್ಗೆ ಆಸಕ್ತಿ ಹುಟ್ಟಿ ಈಗ ರೈಟ್ರು. ಅಲ್ಲ, ಮೇಕಪ್ ಅಸಿಸ್ಟೆಂಟ್ ಇದ್ದಾಗಲೇ ಆ ಫೀಲ್ ಆಗ್ತಾ ಇತ್ತಾ? ಯಾವುದೋ ಒಂದು ಡೈಲಾಗನ್ನು ಒಬ್ಬ ಆರ್ಟಿಸ್ಟ್ ಹೇಳ್ತಾ ಇರ್ತಾರೆ, ಇದು ಯಾಕೋ ಇನ್ನೊಂದು ಚೂರು ಚೆನ್ನಾಗಿ ಆಗಬೇಕಾಗಿತ್ತು ಡೈಲಾಗು, ಆ ಥರದ ಫೀಲಿಂಗ್ ಎಲ್ಲ ಬಂದಿದ್ದುಂಟಾ? ಬಿಗಿನಿಂಗ್ ಡೇಸಲ್ಲಿ ಇಲ್ಲ ಸರ್. ಕ್ರಮೇಣ ಅರ್ಥ ಆಗ್ತಾ ಹೋದಾಗ, ನೋಡ್ತಾ ಹೋದಾಗ, ಕ್ರಾಫ್ಟ್ನ ಇಂಟ್ರೆಸ್ಟಿಂಗ್ ಅನ್ಸಕ್ಕೆ ಶುರು ಮಾಡಿದಾಗ ಆ ಥರದ್ದು ಆಗ್ತಾ ಹೋಯ್ತು. ನಾನು ಮೇಕಪ್ ಅಸಿಸ್ಟೆಂಟ್ ಆಗಿದ್ರು ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಜಾಬ್ ಇಂಟ್ರೆಸ್ಟಿಂಗ್ ಅನ್ಸಕ್ಕೆ ಶುರುವಾಯಿತು. ಡೈರೆಕ್ಟರ್ ಲುಕ್ ಕೊಡಿ ಅಂತ ತಕ್ಷಣ ಕೊಡೋದು, ಈ ಥರ ಕ್ರಮೇಣ ಆಸಕ್ತಿ ಶುರುವಾಗಿ ಈ ಡೈಲಾಗ್ ಇನ್ನೊಂದು ಸ್ವಲ್ಪ ಏನೋ ಬೇಕಲ್ಲ, ಆ ಥರದ್ದು ಒಂದು ಅನ್ಸಕ್ಕೆ ಶುರುವಾಯಿತು. ಟೋಟಲ್ ಎಷ್ಟು ವರ್ಷ ಮಾಡಿದ್ರಿ ಮೇಕಪ್ ಅಸಿಸ್ಟೆಂಟಾಗಿ? ಸರ್, ನಾನು ಮೇಕಪ್ ಅಸಿಸ್ಟೆಂಟಾಗಿ 1 ವರ್ಷ ಮಾಡಿದ್ದೀನಿ. ಅದಾದಮೇಲೆ ಇಂಡಿಪೆಂಡೆಂಟ್ ಮೇಕಪ್ ಮ್ಯಾನ್ ಆಗೇ ಸುಮತಿ ಒಂದು 300 ಎಪಿಸೋಡು, ಅದಾದಮೇಲೆ ಗಣೇಶ್ ಅವರು ಆಕ್ಟ್ ಮಾಡಿದಂಥ ಕೊನೆಯ ಸೀರಿಯಲ್ಲು ಈಶ್ವರಿ ಅಂತ. ಓಕೆ, ಹಾಂ. ಅದು ಕಂಪ್ಲೀಟ್ ಮಾಡಿದ್ದೀನಿ. ಅದನ್ನು ಮೊನ್ನೆ ಗಣೇಶ್ ಸರ್ ನೆನಪಿಸ್ಕೊಂಡ್ರು ನಮ್ಮ ಪಿನಾಕ ಟೈಮಲ್ಲಿ. ಓಕೆ. ನನಗೆ ಅಂದರೆ ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡೋಣ ಅಂತಂದರೆ ತಪ್ಪಾಗಬಾರ್ದು. ಈಗಾಗಲೇ ರಿಲೀಸ್ ಆಗಿರೋ ಸಿನಿಮಾಗಳ ಸಂಖ್ಯೆ, ನೀವು ಬರೆದಂಥ ಡೈಲಾಗ್ಗಳು ಅಂತಂದರೆ 35 ಸಿನಿಮಾ. ಹೌದು ಸರ್. ಟೋಟಲ್ 50 ಸಿನಿಮಾ. ಹೌದು. 4 ಡಬ್ಬಿಂಗ್ ವರ್ಷನ್ ಸಿನಿಮಾಗಳು. ಹೌದು. ಜೊತೆಗೆ 8 ಸಿನಿಮಾಗಳಿಗೆ ಲಿರಿಕ್ಸ್ ಬರೆದಿರಿ. ಹೌದು. 15 ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದಿರಿ. ಹೌದೌದು. ನಂದಾದೀಪ ಅನ್ನುವಂತಹ ಸಿನಿಮಾಗೆ ಫಸ್ಟ್ ಸಾಂಗ್ ಬರೀತೀರಿ, ಫಸ್ಟ್ ಡೈಲಾಗ್ ಬರೀತೀರಿ. ನಂತರ ಶಿವರಾಜ್ ಕುಮಾರ್ ಅವರ ಮೈಲಾರಿ ಸಿನಿಮಾ 99ನೇ ಸಿನಿಮಾಗೆ ನೀವು ಡೈಲಾಗ್ ಬರೀತೀರಿ. ಸ್ಕ್ರೀನ್ ಮೇಲೆ ಮೈಲಾರಿ ಸಿನಿಮಾ ಬರ್ತಿರ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಸಂಭಾಷಣೆ ರಘು ನಿಡುವಳ್ಳಿ ಅಂದಾಗ ಆದಂಥ ವೈಬ್ರೇಷನ್ ಆಗಿತ್ತು. ತುಂಬ ಖುಷಿ ಆಯಿತು. ಒಂಥರ ಅದೇ ನಂಬರ್ ವಿಚಾರದಲ್ಲಿ ನೀವು ಹೇಳ್ದಂಗೆ 99ನೇ ಸಿನಿಮಾ, ಮತ್ತು ಆರ್ ಚಂದ್ರ ಅವ್ರದ್ದು 3ನೇ ಸಿನಿಮಾ. ಆರ್ ಚಂದ್ರ ನಾನು ಸೀರಿಯಲ್ ಡೇಸಿಂದ ಪರಿಚಯ. ನಾನು ಒನ್ ಆಫ್ ದಿ ರೈಟ್ರು. ಅಲ್ಲಿ ನನ್ನ ಹೆಸರು ಶಿವಣ್ಣನ ಸಿನಿಮಾದಲ್ಲಿ ರಘು ನಿಡುವಳ್ಳಿನ ಹೆಸರು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಹೋಗ್ಬಿಡ್ತು. ಅದು ಶೀಲ್ಡ್ ಕೂಡ ಕೊಟ್ಟರು, ಒಂದು ಚಿತ್ರದುರ್ಗದಲ್ಲಿ ಇವೆಂಟ್ ಎಲ್ಲ ಮಾಡಿ ತುಂಬ ಖುಷಿ ಆಯ್ತು. ಇವತ್ತು ಮನೇಲಿ ಇಟ್ಟಿದ್ದೀನಿ ಅದು. ಅಂದರೆ ಮೈಲಾರಿಯಲ್ಲಿ ಶುರುವಾದಂಥ ಜರ್ನಿ ನಂತರ ಬಿಡಿ ಭಜರಂಗಿಗೆ ಬರುತ್ತೆ, ವೇದಾಗಿ ಬರುತ್ತೆ. ನಾನು ಅದಕ್ಕಿಂತಲೂ ಮುಂಚೆ ಈ ರೈಟಿಂಗ್ ಅನ್ನೋದು ಏನೋ ಒಂದು ಬರೆದಾಗ ಆಗುವಂತಹ ಒಂದು ರೆಸ್ಪಾನ್ಸಿಗೂ ಅಥವಾ ಅದನ್ನು ಸಿನಿಮಾ ನೋಡಿದ ನಂತರ ಕ್ಲಾಪ್ಸ್ ಬೀಳ್ತಾ ಗೊತ್ತಾ ಸರ್, ಸಖತ್ ಗುರು ಡೈಲಾಗು, ಆ ಒಂದು ಮಧ್ಯದ ಜರ್ನಿ ಇದೆ ಗೊತ್ತಾ ರೈಟರ್ದು ಹೇಗಿರ್ತದೆ ಅಂತ? ಸರ್, ಈಗ ನಮ್ಮದು ಫೈನಲ್ ಕುತೂಹಲ ಅದೇನೆ ನೀವು ಹೇಳ್ದಂಗೆ, ಸ್ಕ್ರೀನ್ ಮೇಲೆ ಬಂದಾಗ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು. ಬೇಸಿಕಲಿ ಬರೀಬೇಕಾದ್ರೆ ಆ ಇಮ್ಯಾಜಿನೇಷನಲ್ಲೇ ನಾವು ಏನಂತಾರೆ ಮೀಟ್ ಹಿಡಿಯೋದು ಅಂತೀವಲ್ಲ ಲಿರಿಕಲ್ಲಿ, ಹಂಗೇ ಇದು ಆಡಿಯನ್ಸ್ ಪಲ್ಸ್ ಹಿಡಿಯೋದು ಅನ್ನೋ ಥರ ನಾನು ಫೀಲ್ ಮಾಡೋದು. ತುಂಬ ಸತಿ ಸ್ಟ್ರಾಂಗಾಗಿ ನಾನು ಡೈರೆಕ್ಟ್ರಿಗೆ ಹೇಳ್ತಿರ್ತೀನಿ, ಸರ್ ಇದು ನೋಡಿ ಸರ್, ಇದು ಆಡಿಟೋರಿಯಮಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಅಂದರೆ ಯಾಕೆಂದರೆ ನಾನು ಪ್ರತಿ ಸಿನಿಮಾನು ಜನಗಳ ಜೊತೆ ಕೂತ್ಕೊಂಡು ನೋಡಿದ್ದೀನಿ. ನಾನು ಬರೆದಿರೋ ಪ್ರತಿ ಸಿನಿಮಾನು ಒಂದೊಂದು ಸತಿ ನಾನು ಅಂದ್ಕೊಂಡಿದ್ದು ಕೆಲವು ಸರ್ ಪಂಚ್ ಆಗಿಲ್ಲ, ನೆಕ್ಸ್ಟ್ ಸಿನಿಮಾದಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಈ ಥರ ಸರ್. ಫಸ್ಟು ಬರೆಯುವಾಗ ನಮ್ಮ ಉದ್ದೇಶ ಬಂದ್ಬಿಟ್ಟು ರೀಡಿಂಗ್ ಕೊಡುವಾಗ ಎಲ್ಲರೂ ಇಷ್ಟಪಡಬೇಕು. ಓಕೆ. ಅಂದರೆ ಕೋರ್ ಟೀಮ್, ಅಸಿಸ್ಟೆಂಟ್ ಡೈರೆಕ್ಟ್ರು ಎಲ್ಲ ಅದನ್ನು ನಾವು ನೋಡ್ತೀವಿ. ಫಸ್ಟು ರೆಸ್ಪಾನ್ಸ್ ಅವರೇ, ಫಸ್ಟ್ ಆಡಿಯನ್ಸು. ಅದಾದ ನಂತರ ಆಡಿಯನ್ಸ್ ಪಡ್ತಾರಲ್ಲ, ಅದು ಒಂದು ಏನಂತಾರೆ, ಅದು ಒಂದು ರೋಮಾಂಚನವಾದ ಮೂಮೆಂಟು. ಜೊತೆಗೆ ರೀಸೆಂಟಾಗಿ ನಿಮ್ಮ ಖಾತೆಯಿಂದ ಬಂದಂಥ ಮತ್ತೊಂದು ಸಿನಿಮಾ, ಶ್ರೀಮುತ್ತು ಪ್ರೊಡಕ್ಷನ್ ಬಂದಂತಹ ನಿವೇದಿತ ಅವರು ಪ್ರೊಡ್ಯೂಸ್ ಮಾಡೋಂಥ ಸಿನಿಮಾ ಫೈರ್ ಫ್ಲೈ. ನನಗೆ ಇಲ್ಲಿ ಒಂಚೂರು ಟ್ರಿಕ್ಕಿ ಕ್ವಶನ್ ಕೇಳ್ತೀನಿ ನಾನು ನಿಮಗೆ. ವಂಶಿಯವರ ಜಾಗದಲ್ಲಿ ನೀವಾಗಿದ್ದು ಆ ಕಥೆನ
ನಿವೇದಿತ ಅವ್ರಿಗಾಗಲಿ ಶಿವಣ್ಣನಿಗಾಗಲಿ ಹೇಗೆ ಹೇಳ್ತಾ ಇದ್ರಿ ಅಂತ ಆ್ಯಸ್ ಅ ರೈಟ್ರಾಗಿ? ಸರ್ ಇದು ನೀವು ಹೇಳಿದ ಕ್ವಶನ್ನು ನನಗೂ ತುಂಬ ರಿಲೆವೆನ್ಸ್ ಇರೋವಂಥದ್ದು. ವಂಶಿ ಅವರು ನನಗೆ ಕತೆ ಹೇಳಿದಾಗ ಅವ್ರ ಸ್ಕೂಲಿಂಗ್ ಬೇರೆ, ನನ್ನ ಸ್ಕೂಲಿಂಗ್ ಬೇರೆ. ನಾನು ಸಡನ್ನಾಗಿ ಈ ಕತೆನ ಹೆಂಗೆ ಒಪ್ಪಿಸಿದ್ರು. ಹಾಂ, ಯಾಕೆಂದರೆ ನಾವು ತುಂಬ ಸರ್ತಿ ಲೈನ್ ಹೇಳೋದು ಒಂದು 2 ನಿಮಿಷದಲ್ಲಿ, ಅದರಲ್ಲೇ ಒಂದು ರೋಚಕತೆನ ಹುಟ್ಟು ಹಾಕೋದು, ಅವ್ರನ್ನ ಇಂಪ್ರೆಸ್ ಮಾಡೋದು ಒಂದು 5 ನಿಮಿಷದಲ್ಲಿ. ಈ ಸ್ಕೂಲಿಂಗಲ್ಲಿ ಬಂದು ಈ ಥರ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿರೋದು, ಇದು ಒಬ್ಬ ವ್ಯಕ್ತಿಯ ಜರ್ನಿ. ಅದನ್ನು ಹೆಂಗೆ ಅಷ್ಟು ವ್ಯವಧಾನವಾಗಿ ಕೇಳಿದ್ರೆ ನಾನು ನಿಜವಾಗಿ ಇವತ್ತು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಡೈರೆಕ್ಟರ್ ಜೊತೆಗೆ ಪ್ರೊಡ್ಯೂಸರ್ ಅಭಿರುಚಿ. ಈ ಥರದೊಂದು ಕಲ್ಪನೆ ನನಗೆ ಮೊನ್ನೆ ಕೂಡ ವಂಶಿ ಹತ್ರ ನಾನು ಮುಕ್ತವಾಗಿ ಮಾತಾಡಿದಾಗ ಅದನ್ನೇ ಹೇಳಿದೆ. ನನಗೆ ಸ್ಕ್ರಿಪ್ಟ್ ಕೊಟ್ಟಾಗ ಅಥವಾ ಸ್ಕ್ರಿಪ್ಟ್ ಹೇಳಿದಾಗ ಟೆಕ್ನಿಕಲಿ ಇಷ್ಟು ಚೆನ್ನಾಗಿ ಬರುತ್ತೆ ಸ್ಕ್ರೀನ್ ಮೇಲೆ, ಈ ತಾಂತ್ರಿಕತೆಯನ್ನು ಇಷ್ಟು ಚೆನ್ನಾಗಿ ಬಳಸ್ಕೋತಾರೆ, ಆರ್ಟ್ ಡೈರೆಕ್ಷನ್ ಆಗಲಿ ಕ್ಯಾಮ್ರಾ ಆಗಲಿ, ಅದು ಫಸ್ಟ್ ಸಿನಿಮಾದಲ್ಲಿ ಅವ್ರಿಗೆ ಎಷ್ಟು ಚಿಕ್ಕ ವಯಸ್ಸು ಅನ್ನೋದು ನನಗೆ ತುಂಬ ಸೋಜಿಗ ಅನಿಸ್ಬಿಡ್ತು ಆ ಸಿನಿಮಾ ನೋಡಿದಾಗ. ಅದೊಂದು ನನಗೆ ಹೊಸ ಲರ್ನಿಂಗ್ ಸರ್. ಎಷ್ಟೇ ಸಿನಿಮಾ ಮಾಡಿದ್ರು, ನಾನು ಹೇಳಿದ್ನಲ್ಲ 15 ಸಿನಿಮಾ ಅಷ್ಟೇ ಡೈರೆಕ್ಟ್ರಾಗಿ ಮಾಡಿದ್ರು ಒಂದು ಸರ್ತಿ ಇಷ್ಟೆಲ್ಲ ಪ್ರಿಪೇರ್ ಆಗಿ ನಾವು ಬರಬೇಕು, ವಿಜುವಲ್ ಲ್ಯಾಂಗ್ವೇಜ್ ಬೇರೆ ಇದೆ, ಬರವಣಿಗೆ ಜೊತೆಗೆ ಅದು ಮುಖ್ಯ ಅಂತ ಅನ್ನಿಸ್ತು. ಖಂಡಿತವಾಗಿ ಸರ್ ಅವರು ಹೇಳಿದ ಕೂಡಲೇ ನಾನು ಸಡನ್ ನನ್ನ ಇನ್ಸ್ಟೆಂಟ್ ರಿಯಾಕ್ಷನ್ ಇಷ್ಟು ಸಾಕಾ ಅನ್ನೋ ಥರ. ಬಟ್ ಸಿನಿಮಾ ನೋಡಿದಾಗ ಇವ್ರು ಅಂದ್ಕೊಂಡಿದ್ದು ಇಷ್ಟು ಇದೆಯಾ ಅನ್ನೋದು ಅರ್ಥ ಆಯ್ತು ಸರ್. ಮೇಲಾಗಿ ಈ ಕತೆಗಳನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಒಬ್ಬ ರೈಟರ್ನ ಪಾತ್ರ ಹೇಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ? ಅಂದರೆ ಕತೆ ಹೇಳೋದಕ್ಕೂ ಒಬ್ಬ ರೈಟ್ರ ಕತೆ ಹೇಳೋದಕ್ಕೂ. ಸರ್ ಕತೆ ತುಂಬ ಜನ ಹೇಳ್ತಾರೆ ಕತೆ ಬರೆಯೋನು ಎಷ್ಟೊಂದು ಜನ ಹೇಳಕ್ಕೆ ಬರಲ್ಲ ಅಂತ. ಬಟ್ ಇಲ್ಲಿ ವರ್ಕ್ ಆಗಲ್ಲ. ನೀವು ಹೇಳೋರು ಅಲ್ಲ, ಬರೆಯೋರು ಅಷ್ಟೇ ಇಂಪ್ರೆಸಿವ್ ಆಗಿ ಹೇಳಲೇಬೇಕಾದ ಅನಿವಾರ್ಯತೆ ಇದೆ. ಅಂದರೆ ನೀವೇನೋ ವಿತ್ ಸೌಂಡ್ ಎಫೆಕ್ಟ್ ಎಲ್ಲ ಕೆಲವರು ಹೇಳ್ತಾರಲ್ಲ, ಆ ಥರ ಹೇಳಬೇಕು ಅಂತಲ್ಲ, ನಾವು ಅಂದ್ಕೊಂಡಿದ್ದನ್ನು 100% ಮುಟ್ಟಿಸೋ ಪ್ರಯತ್ನವಂತೂ ಮಾಡಲೇಬೇಕು. ಇಲ್ಲದೆ ಹೋದರೆ ಅದು ಅರ್ಥ ಆಗಲ್ಲ. ನಿಜ. ಮೇಲಾಗಿ ಮಾಸ್ಟರ್ ಕಿಶನ್ ಅವರ ಕೇರಾ ಫುಟ್ಪಾತಿಂದ ಅಪ್ ಟು ಬೆಲ್ ಬಾಟಮ್ ತನಕದ ಆ ಜರ್ನಿನೇ ರಘು ನಿಡೋಳಿ ಅವ್ರದ್ದು ಸಖತ್ ಬ್ರಿಲಿಯಂಟ್ ಜರ್ನಿ. ಹೌದು. ಮೇಲಾಗಿ ರೈಟಿಂಗಲ್ಲೇ ನಿಮ್ಮನ್ನು ನೀವು ತೊಡಸ್ಕೊಂಡವರು, ಆ ಒಂದು ಹೊಯ್ದಾಟ ಹೇಗಿತ್ತು? ಆ ಒಂದು ಅಲ್ಲಿಂದ ಅಲ್ಲಿ ತನಕ ಮೊದಲನೇ ಸಿನಿಮಾನೇ ಒಬ್ಬ 9 ವರ್ಷದ ಡೈರೆಕ್ಟ್ರು ನಮಗೆ. ಇವತ್ತು ನಾನು ಅವ್ರನ್ನ ಡೈರೆಕ್ಟ್ ಅಂತಲೇ ಕರೆಯೋದು. ಅಲ್ಲೇ ತುಂಬ ಏನೇನೇನೇನೋ ಆಗೋಯ್ತು. ಅಂದರೆ ಮುಂಚೆ ತುಂಬ ಸಣ್ಣ ಸ್ಕೇಲಲ್ಲಿ ಶುರುವಾದ ಸಿನಿಮಾ, ದೊಡ್ಡವರೆಲ್ಲ ಬಂದು ಸೇರಿಕೊಂಡ್ರು. ಸೌರಭ್ ಶುಕ್ಲಾ ಅಂತ ಅವ್ರು ಬಂದರು, ಜಾಕಿ ಶ್ರಾಫ್ ಅವ್ರು ಬಂದರು. ಹಿಂಗೆ ಬೆಳೀತಾ ಹೋಯಿತು. ಮತ್ತು ಇನ್ನೊಂದು ಏನಂದರೆ ಸರ್, ಅದೊಂಥರ ಯೂನಿವರ್ಸಿಟಿ ಥರ ನಮಗೆ ಕಿರಣ್ ಮೂವಿ ಮೇಕರ್ಸ್ ಪ್ರೊಡಕ್ಷನ್ ಇದೆಯಲ್ಲ, ನಾನು ಅಸ್ಟೆಂಟ್ ಡೈರೆಕ್ಟ್ರಾಗಿ ಸೇರ್ಕೊಂಡವನು, ಅಂದರೆ ಕ್ಲಾಪ್ ಬಾಯ್ ಆಗಿ ಸೇರ್ಕೊಂಡವನು. ಹೋಗ್ತಾ ಅಸೋಸಿಯೇಟ್ ಥರದ ಜವಾಬ್ದಾರಿನೆಲ್ಲ ಕೊಡೋಕ್ಕೆ ಶುರು ಮಾಡಿದ್ರು, ಡಬ್ಬಿಂಗು ಆ ಥರದ್ರು. ಸೊ ಅಲ್ಲಿ ಮೊದಲನೇ ಸಿನಿಮಾದಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕಲಿಯೋದಕ್ಕೆ ಅವಕಾಶ ಆಯಿತು. ಹಂಗೆ ಮಾಡ್ತಾ ಎಸ್ ನಾರಾಯಣ ಅವ್ರದ್ದು ಒಂದು 2-3 ಸೀರಿಯಲ್ ಮಾಡಿದ್ದೆ, ಸಿನಿಮಾ ಚಂಡ, ದಕ್ಷ ಅವೆಲ್ಲ. ಎಸ್ ನಾರಾಯಣ ಅವ್ರ ಹತ್ರ ಕೆಲಸ ಮಾಡಬೇಕಾದ್ರೆ, ಈ ಕಿಶನ್ ಅವ್ರ ಹತ್ರ ಕೆಲಸ ಮಾಡಬೇಕಾದ್ರೆ ಅವರ ಕ್ರಿಯೇಟಿವಿಟಿ, ಎಸ್ ನಾರಾಯಣ ಹತ್ರ ಕೆಲಸ ಮಾಡಬೇಕಾದ್ರೆ ಡಿಸಿಪ್ಲಿನು, ಟೈಮ್ ಸೆನ್ಸು, ನಾನು ಅಷ್ಟು ಆ ಥರದ್ದು ವ್ಯಕ್ತಿನೇ ನೋಡಿಲ್ಲ. ಅಂದರೆ ಒಂದು ಶೆಡ್ಯೂಲ್ ಹಾಕಿದರೆ ಅಷ್ಟು ಚೆನ್ನಾಗಿ, ಮತ್ತು ಎಂಥ ನಟ ಆದ್ರೂ ಅವನ ಹತ್ರ ಆ್ಯಕ್ಟಿಂಗ್ ತೆಗಿಸ್ತಾರೆ ಅವರು. ಓಕೆ, ಆ ಥರದ್ದು ಒಂದು ಎಕ್ಸ್ಪೀರಿಯೆನ್ಸು. ಮತ್ತು ತುಂಬ ಅವ್ರ ಕೆಲಸಕ್ಕೆ ತುಂಬ ನಿಷ್ಠರು. ನಮಗೆ ಒಂದೊಂದ್ಸತಿ ಶೇಮ್ ಆಗಿಬಿಡುತ್ತೆ, ಅಯ್ಯೋ ಇವರಷ್ಟು ಇಲ್ವಲ್ಲ ನಾವು ಅನ್ನೋ ಥರದ್ದು. ಅದಾದ ನಂತರ ನನಗೆ ನನ್ನ ಬದುಕಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ದೊಡ್ಡ ಬದಲಾವಣೆ ಅಂದರೆ ಜಯತೀರ್ಥ ಸರ್. ಅವರು ಥಿಯೇಟ್ರಿಂದ ಸಿನಿಮಾಗೆ ಬಂದಿರೋರು. ಸೊ ಅವರ ಎಲ್ಲ ನಾಲೆಡ್ಜು ಥಿಯೇಟ್ರದೇ ಗಾಢವಾಗಿತ್ತು. ನಂದು ಎಲ್ಲ ಬರೀ ಸಿನಿಮಾ. ಒಂಥರ ನಾನು ಗಾಂಧಿನಗರದ ಕಿಟಕಿ ಥರ ಅವರಿಗೆ, ನನಗೆ ಅವರು ಈ ರಂಗಭೂಮಿಯ ಒಂದು ದೊಡ್ಡ ಹೆಬ್ಬಾಗ್ಲು ಥರ. ನನಗೆ ನೆನಪಿದೆ, ಬಹುಶಃ 2018-19 ಮಧ್ಯೆ ಆದಂತ ಒಂದು ಘಟನೆ ಅನ್ಸುತ್ತೆ. ಕಲಾವಿದ ಸಂಘದಲ್ಲಿ ಪ್ರೆಸ್ ಮೀಟ್ ಆಗುತ್ತೆ, ಬೆಲ್ ಬಾಟಮ್ದು ದೊಡ್ಡ ವೇದಿಕೆ ಮೇಲೆ ಎಲ್ಲ ದಿಗ್ಗಜರು ಕೂತಿರ್ತಾರೆ. ಅಲ್ಲಿ ನಿಮ್ಮ ವಿಷಯಕ್ಕೆ ಬಂದಾಗ ಡೈಲಾಗ್ಸ್ ಬಗ್ಗೆ ನೀವು ತುಂಬಾ ಅಥೆಂಟಿಕ್ ಆಗಿ, ತುಂಬಾ ರಸವತ್ತಾಗಿ ಮಾತಾಡ್ತೀರಿ. ಮೇಲೆ ಹಂಗೆ ಹೌದು ಸರ್. ಅದ್ರ ಬಗ್ಗೆ ಹೇಳ್ತೀರಿ ಬೆಲ್ ಬಾಟಮ್ ಸರ್. ಬೆಲ್ ಬಾಟಮ್ ಅಂತ ಬಂದ ಕೂಡಲೇ ನನಗೆ ಕತೆ ಬರೆದಂಥ ಟಿ ಕೆ ದಯಾನಂದ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದರೆ ಆ ಥರದೊಂದು ವಿಚಾರ ತಂದಿದ್ದಕ್ಕೇ ನಾವು ಅದು ಬೆಳೀತಾ ಹೋಗಿದ್ದು. ನಾನು ವಿಶೇಷವಾಗಿ ಬರೆಯೋಕ್ಕಾಗಿದ್ದು ಸರ್. ಎಷ್ಟು ನಾನು ತುಂಬ ಮುಕ್ತವಾಗಿ ಹೇಳಬೇಕು ಅಂದರೆ, ಕತೆಗಾರ ಮುಖ್ಯ, ಅವನು ಇನ್ಸ್ಪೈರ್ ಮಾಡ್ದಂಗೆ ಡೈಲಾಗ್ ರೈಟ್ರು ಬರೆಯುವಂಥದ್ದು. ಸೊ ಆ ವಿಷಯದಲ್ಲಿ ಅವರು, ಅದಾದಮೇಲೆ ನಮ್ಮ ಡೈರೆಕ್ಟ್ರ್ ಅದನ್ನು ಅಷ್ಟು ಚೆನ್ನಾಗಿ ತಂದ್ರಲ್ಲ, ಅದಕ್ಕೆ ನಮ್ಮ ಡೈರೆಕ್ಟ್ರ್ ಎಸೆನ್ಸ್ ಇದೆಯಲ್ಲ, ನಮ್ಮ ಈ ಆದಿಜ್ಯೋತಿ ಬನ್ಯೋ ಥರದ ಸಾಂಗ್ಗಳು, ಆ ಜನಪದ ಎಲ್ಲವನ್ನು ಬ್ಲೆಂಡ್ ಮಾಡಿದ್ದು. ಸೊ ಈ ಎಲ್ಲ ಎಲಿಮೆಂಟನ್ನು ನಾನು ನನ್ನ ಬರವಣಿಗೆಯಲ್ಲಿ 100% ದಾಟ್ಸಕ್ಕೆ ಟ್ರೈ ಮಾಡಿದಾಗ ಅದು ಚೆನ್ನಾಗಿ ಬಂತು. ಅಲ್ಲಿ ಇದ್ದಿದ್ದ ಚಾಲೆಂಜ್ ಅಂದರೆ, ಅದು ರೆಟ್ರೋ ಆಗಿರೋದ್ರಿಂದ ಈಗಿನ ಭಾಷೆ ಥರ ಅನಿಸ್ಬಾರ್ದು. ಈಗ ಯಾವುದೋ ಒಂದು ಭಾಷೆ, ಕೆಲವು ನುಡಿಗಟ್ಟುಗಳನ್ನ ಬಳಸ್ತೀವಿ, ಬೆಂಗಳೂರಾದ್ರೆ ಮಚ್ಚ ಮಾಮ ಅಂತೆಲ್ಲ ಬಳಸ್ತೀವಿ, ಈ ಥರದ್ದು ಅದೇನೂ ಇಲ್ಲದೆ
ಅವತ್ತಿನ ಕಾಲದ ಭಾಷೆಯಾಗೇ ಇರಬೇಕು, ಆದರೆ ಇವತ್ತಿನ ಜನರಿಗೂ ಅದು ಇಷ್ಟ ಆಗಬೇಕು. ಇದು ದೊಡ್ಡ ಚಾಲೆಂಜ್ ಇದ್ದಿದ್ದು. ಅದಕ್ಕೋಸ್ಕರ ನಾನು ಒಂದಷ್ಟು ಆಗಿನ ಕಾಲದ ಸಿನಿಮಾಗಳನ್ನೆಲ್ಲ ನೋಡಿ ದಾಟಿಸಿದ್ದೀನಿ. ಆಮೇಲೆ ಬೆಲ್ ಬಾಟಮ್ ಅನ್ನುವಂಥದ್ದು ಅದು ಸಿನಿಮಾ ಬಂದು ರಿಲೀಸ್ ಆಗಿ ಸಕ್ಸಸ್ ಆದ ನಂತರ ಮಧ್ಯದ ಲೇಯರಲ್ಲಿ ಜಯತೀರ್ಥ ಸರ್ ಆಗಲಿ, ರಿಷಬ್ ಶೆಟ್ಟಿ ಅವರಾಗಲಿ, ಅಥವಾ ನಮ್ಮ ಹರಿಪ್ರಿಯ ಅವರಾಗಲಿ, ರಘು ನಿಡೋಡಿಯವರಾಗಲಿ, ಜೀವನ ಅಂದರೆ ಎಷ್ಟು ದಾರಿಗಳು ಓಪನ್ ಆಯ್ತು. ಅಲ್ಲ, ಹೌದು ಸರ್. ನಾನು ಬೆಲ್ ಬಾಟಮ್ಗಿಂತ ಮುಂಚೆ ಒಂದು 8-10 ಸಿನಿಮಾ ಕೆಲಸ ಮಾಡಿದ್ರು. ತುಂಬ ಜನರಿಗೆ ಬೆಲ್ ಬಾಟಮಿಂದ ನಾನು ಅನ್ನೋ ಥರನೇ ಇರೋದು. ಅದು ಖುಷಿನೇ ಬಿಡಿ, ಅದು ತಪ್ಪೇನಿಲ್ಲ. ಅಂದರೆ ಬೆಲ್ ಬಾಟಮ್ ಒಂಥರ ನಮಗೆ ದೊಡ್ಡ ಆಕ್ಸಿಜನ್ನು, ಲೈಫು ಎಲ್ಲವೂ, ನನಗೊಂದು ಹೊಸ ಬದುಕು. ಈ ಥರದ ಸವಾಲುಗಳು ಬಹಳಷ್ಟು ರೈಟರ್ಗಳಿಗೆ ಆಗ್ತಾವಲ್ಲ. ಹೌದು ಸರ್. ಅದ್ಭುತವಾಗಿ ಬರೆದಂಥ ಸಿನಿಮಾ ಒಮ್ಮೆ ವರ್ಕ್ ಆಗದೆ ಇದ್ದಾಗ ಆಗತ್ತೆ ಸರ್. ಸಿನಿಮಾ ಒಟ್ಟಾರೆಯಾಗಿ ವರ್ಕ್ ಆಗಬೇಕಾಗತ್ತೆ. ಬರೀ ಡೈಲಾಗಿಂದ ಕಡಿಮೆ, ಅದು ಆ ಉದಾಹರಣೆಗಳಿದೆ, ಬಟ್ ಕಡಿಮೆ. ಕಥೆಯಾಗಿ ಗಿಟ್ಟಬೇಕು, ಚಿತ್ರಕಥೆಯಾಗಿ ನೋಡಿಸ್ಕೊಂಡು ಹೋಗಬೇಕು. ಅದಾದಮೇಲೆ ಸಂಭಾಷಣೆ. ಸೊ ಎಷ್ಟೊಂದು ಸರ್ತಿ ನನಗೆ ಆ ಥರದ ಅನುಭವ ಆಗಿದೆ. ನಾನು ಮಾರಿಗೋಲ್ಡ್ ಅಂತ ಒಂದು ಸಿನಿಮಾ ಬರೆದೆ. ಬರೆಯೋ ಹಂತದಲ್ಲಿ, ಆಮೇಲೆ ರೀಡಿಂಗ್ ಹಂತದಲ್ಲಿ, ಮತ್ತು ಇಡೀ ಟೀಮಲ್ಲಿ ತುಂಬ ಮೆಚ್ಚುಗೆ ಮಾತಾಡ್ತಾಯಿದ್ರು. ಈಗ ಇದೇನೋ ಆಗ್ಬಿಡುತ್ತೆ ಅನ್ನೋದು ನನಗೊಂಥರ. ಬಟ್ ರಿಲೀಸ್ ಆದಮೇಲೆ ಅಷ್ಟು ರೀಚ್ ಆಗಲಿಲ್ಲ ಅನ್ನೋದು ನನಗೆ ಇವತ್ತಿಗೂ ಅದೊಂದು ಕೊರತೆ ಇದೆ. ಪ್ರತಿ ಪಿಕ್ಚರು ಕೂಡ ಅದೇ ನಿಷ್ಠವಾಗಿ ಬರಿತೀವಿ. ಒಂದು ಕೆಲವು ಫೇಲ್ ಆದಾಗ ಸ್ವಲ್ಪ ಬೇಜಾರಾಗುತ್ತೆ. ನಿಜ. ಜೊತೆಗೆ ಅಂಜನಿ ಪುತ್ರ ಡೈಲಾಗ್ ಅಂತ ಇವತ್ತಿಗೂ ಎಲ್ಲಿ ತೆಗೆದ್ರು ಶಾರ್ಟ್ಸ್ ರೀಲ್ಸಲ್ಲಿ ಆರನ ಜೈಕರನ ನಮಗೆ ನಾವೇ ಹಾಕ್ಕೋಬಾರ್ದು. ಜನ ಮೆರೆಸಿದ್ರಲ್ಲಿ ಮೆರವಣಿಗೆ, ಜನ ಬೆಳೆಸಿದ್ರಲ್ಲೇ ಬೆಳವಣಿಗೆ. ಸರ್, ಅದು ಆ ಡೈಲಾಗ್ ಹಿಟ್ ಆದ ನಂತರ ಅಪ್ಪಣ್ಣ ಹೆಂಗಿತ್ತು ಸರ್ ರಿಯಾಕ್ಷನ್? ಅಂದರೆ ಭೇಟಿ ಆಗ್ತಿದ್ರಿ ಆ ಟೈಮಲ್ಲೆಲ್ಲ ಹೆಂಗಿತ್ತು? ತುಂಬ ಅವ್ರ ಜೊತೆ ತುಂಬ ಜರ್ನಿ ಮಾಡಿದ್ದೀನಿ ಸರ್. ಆ ಸಿನಿಮಾದಲ್ಲೇ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಆಗಿದ್ದು. ತುಂಬ ಹಂಬಲ್ ಮನುಷ್ಯ. ನನಗೆ ಅದರದ್ದು ನೆನಪಿದೆ. ಆ ಕಟ್ಔಟ್ ಎಲ್ಲ ನಿಲ್ಲಿಸ್ತೀವಿ. ಅದು ಆ್ಯಕ್ಚುಲಿ ಮೂಲ ಚಿತ್ರದಲ್ಲಿಲ್ಲ. ಅದು ಓಕೆ, ಹಾಂ, ಅದು ಆ್ಯಕ್ಚುಲಿ ರಿಮೇಕು. ಆ ಮೂಲ ಚಿತ್ರದಲ್ಲಿಲ್ಲ. ಇದು ನಮ್ಮ ಡೈರೆಕ್ಟರ್ ಸರ್ದು ಐಡಿಯಾ. ಹರ್ಷ ಮಾಸ್ಟ್ರು ಅವ್ರಿಗೆ ಐಡಿಯಾ ಇಲ್ಲ. ಅವ್ರು ಬಂದ ತಕ್ಷಣ ಕಟ್ಔಟ್ ನೋಡಿ, ಹರ್ಷ ಏನಪ್ಪ ಇದು ಅಂದರು. ಅವರೇ ಶಾಕ್ ಆಗ್ಬಿಟ್ರು. ಇನ್ನೊಂದು ಏನಂದರೆ, ಈ ಡೈಲಾಗ್ ವಿಚಾರಕ್ಕೆ ಬಂದರೆ, ಅವತ್ತು ಒಂದು ಹೀರೋಯಿಸಮ್ ಡೈಲಾಗ್ ಟ್ರೆಂಡ್ ಇತ್ತು. ಈ ರಾಮಾಚಾರ್ಯ ಎಲ್ಲ ಬಂತಲ್ಲ, ಆ ಥರ ಟ್ರೆಂಡ್ ಇತ್ತು. ಸೊ ನಮ್ಗೆ ಹರ್ಷ ಮಾಸ್ಟ್ರ ಜೊತೆ ನನ್ನ ಜರ್ನಿ ಮಾರುತಿ 800 ಈ ಸಿನಿಮಾ ಬರೀಬೇಕಾದ್ರೆ, ರಘು ಈ ಥರದ್ದೇನೋ ಒಂದು ಇಂಟ್ರೊಡಕ್ಷನ್ ಡೈಲಾಗ್ ಬೇಕು ಅಂತಂದಾಗ ನಾನು ಯೋಚನೆ ಮಾಡಿದೆ. ಅಲ್ಲಿ ಏನಂದರೆ, ಅದು ಯಾರಿಗೋ ಕೌಂಟ್ರ್ ಕೊಟ್ಟಂಗೆ ಇರಬಾರ್ದು, ಆದರೆ ಮಾಸ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಸರ್ ಅದಕ್ಕೆ ರೆಫರೆನ್ಸ್ ಬೇರೆ ಏನಿಲ್ಲ ಸರ್. ಅವರ ಆಫ್ ಸ್ಕ್ರೀನ್ ವ್ಯಕ್ತಿತ್ವ ಯಾರ್ದು? ನಮ್ಮ ಅಪ್ಪು ಸರ್ದು. ಆರನ್ನ ಜೈಕಾರನ ನಮಗೆ ನಾವೇ ಹಾಕ್ಕೋಬಾರ್ದು. ಜನ ಮೆರೆಸಿದ್ರೇ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ, ಜನ ಬೆಳೆಸಿದ್ರೆ ಬೆಳವಣಿಗೆ ಅನ್ನೋದು ಸರ್. ಬೇರೆ ಏನೂ ಅಲ್ಲ. ಅಭಿಮಾನಿಗಳೇ ನನ್ನ ದೇವರು ಅಂದಂಥ ಅಣ್ಣ ಅವರ ಏನು ಮಾತಿದೆಯಲ್ವಾ, ಅದ್ರದ್ದು ಒಂದು ರಿಬೌಂಡ್ ವರ್ಷನ್ ಅಷ್ಟೆ. ಓಕೆ ಓಕೆ. ಅದು ತಲೆಗೆ ಬಂದಾಗ ಬರೆದಿದ್ದಂಥ ಒಂದು ರಿಬೌಂಡ್ ವರ್ಷನ್. ಮತ್ತು ಅವ್ರ ವ್ಯಕ್ತಿತ್ವ ಏನಿದೆ ಅಪ್ಪು ಸರ್ದು, ಎಷ್ಟು ಸಿಂಪಲ್ಲಾಗಿ ಹಂಬಲ್ ಆಗಿದ್ದಾರೆ, ಅದನ್ನು ಕಾಯಿನ್ ಮಾಡಿರೋದಷ್ಟೆ. ಬಟ್ ಈ ಥರದ ಡೈಲಾಗ್ಗಳನ್ನ ಬರೆದಾಗ್ಲೂ ಅನಿಸುತ್ತಲ್ಲ ಇದು, ಅಂದರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅನಿಸ್ಬೋದು ಇದು ಯಾರೋ ಒಬ್ಬರಿಗೆ ಏನೋ ಕೌಂಟ್ರ್ ಕೊಟ್ಟ ಅಂತ. ಬಟ್ ರೈಟ್ ನೀವುಗಳೇ ಅದನ್ನು ಫಿಲ್ಟರ್ ಮಾಡಿರ್ತೀರ ಆಲ್ಮೋಸ್ಟು. ಉದ್ದೇಶಗಳು ಆ ಥರದ್ದು ಏನಿರಲ್ಲ. ಮತ್ತು ನಮಗಿಂತ ಹೆಚ್ಚಾಗಿ ಡೈರೆಕ್ಟರ್ಗಳೇ ಸೆನ್ಸಿಟಿವ್ ಇರ್ತಾರೆ. ಈ ಥರದ ವಿಚಾರದ ತುಂಬ ಸೂಕ್ಷ್ಮ ಇರ್ತಾರೆ. ಅದರಲ್ಲೂ ನಮ್ಮ ಕನ್ನಡದ ಡೈರೆಕ್ಟ್ರಿಗೆ ಇನ್ನೊಬ್ರಿಗೆ ಯಾರೋ ಟಾಂಟ್ ಕೊಡೋವಂಥ ಐಡಿಯಾನೇ ಇಲ್ಲ. ಅದು ಏನೋ ಒಂಥರ ಕಾಕತಾಳೀಯ ಕೋಇನ್ಸಿಡೆಂಟ್ ಅನ್ನೋ ಥರದ್ದು ಆಗಿರ್ಬೋದು. ಅಷ್ಟು ಬಿಟ್ಟರೆ ರೈಟ್ರಿಗೂ ಆ ಉದ್ದೇಶ ಇರಲ್ಲ, ಡೈರೆಕ್ಟ್ರಿಗೂ ಉದ್ದೇಶ ಇರಲ್ಲ ಸರ್. ಜೊತೆ ಹರ್ಷ ಮಾಸ್ಟರ್ ಜೊತೆ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಿಗೂ ನೀವೇ ಸರ್. ಹರ್ಷ ಮಾಸ್ಟರ್ ಜೊತೆ ಒಂದು 10-12 ವರ್ಷದ ಜರ್ನಿ. ಬಟ್ ಅವ್ರು ಬಂಚ್ ಆಫ್ ಸಿನಿಮಾದ ಆ ಒಂದು ರೈಟಿಂಗ್ ಸ್ಕಿಲ್ಲೇ ಬೇರೆ ಥರದ್ದೆಲ್ಲ ಅಪ್ಲಿಕೇಬಲ್ ಆಗುತ್ತಲ್ಲ ಅವ್ರ ಜೊತೆಗೆ. ಹೌದು ಸರ್. ಆ ಜರ್ನಿ ಬಗ್ಗೆ ಹೇಳಿ ಸ್ವಲ್ಪ. ಹರ್ಷ ಮಾಸ್ಟ್ರು ವಿಚಾರಕ್ಕೆ ಬಂದರೆ ಸರ್, ಅವರು ತುಂಬ ವಿಜುವಲ್, ಅಂದರೆ ಏನೋ ಸ್ಕ್ರೀನ್ ರೈಟಿಂಗ್ ಅಂತೀವಲ್ಲ ಸರ್, ಸ್ಕ್ರೀನ್ ಮೇಲೆ ಹೇಗೆ ಕಾಣಬೇಕು ಅನ್ನೋದ್ರ ಬಗ್ಗೆ ತುಂಬ ಕ್ಲಾರಿಟಿ ಇರುವಂಥ ಡೈರೆಕ್ಟರ್ ಅವರು. ನನಗೆ ಅವ್ರ ಹತ್ರ ತುಂಬ ಈಸಿ ಕೆಲಸ. ಯಾಕೆಂದರೆ ಸರ್, ತುಂಬ ಕೆಲವು ಕಡೆ ನಾನೇನಾಗ್ಬಿಡುತ್ತೆ, ಸ್ಕ್ರೀನ್ ಪ್ಲೇ ಡಿಸೈನಿಂಗ್ ಕೂಡ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಹಿಂಗೆ ಬರಬೇಕು, ಹಿಂಗೆ ನಿಂತ್ಕೋತಾನೆ, ಅದೆಲ್ಲ. ಹರ್ಷ ಮಾಸ್ಟ್ರ್ ವಿಚಾರದಲ್ಲಿ ಇದೆಲ್ಲ ಏನಿಲ್ಲ. ಅವ್ರು ಹೇಳ್ತಾರೆ, ಹಿಂಗೆ ಬರ್ತಾನೆ, ಹಿಂಗೆ ನಿಂತ್ಕೊತಾನೆ, ಹಿಂಗೆ ಉಸಿರಾಡ್ತಾನೆ, ಇಲ್ಲೊಂದು ಡೈಲಾಗು ಅಂತಾರೆ. ಸೊ ನಾನು ಆ ಡೈಲಾಗ್ನ ಬರೀಬೇಕು. ಅದು ಅವ್ರು ಹೇಳ್ಬೇಕಾದ್ರೇ ಆ ಟೋನ್ ಇರುತ್ತಲ್ಲ, ಹಿಂಗೆ ಬರಬೇಕು ಅಂತಾರಲ್ಲ, ಹಿಂಗೆ ಆ ಎಕ್ಸ್ಪ್ರೆಷನ್ಗೆ ಕರೆಕ್ಟಾಗಿ ಆ ಇಂಟೆನ್ಸಿಟಿಲಿ ಬರೀಬೇಕು ಅನ್ನೋದಷ್ಟೇ ನನ್ನ ಕಾಳಜಿ. ಸೊ ಹಂಗಾಗಿ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಡೈಲಾಗ್ ರೈಟರ್ ಅಷ್ಟೇ, ಇನ್ನು ಉಳಿದಿದ್ದೆಲ್ಲವೂ ಮಾಡ್ತಾರೆ. ಮತ್ತು ನನಗೆ ಖುಷಿ ಏನಂದರೆ, ನಾನು ಅಂದ್ಕೊಂಡೇ ಇರಲ್ಲ ಆ ಥರ ಬಂದಿರುತ್ತೆ ಸ್ಕ್ರೀನ್ ಮೇಲೆ. ಅಂದರೆ ಒಬ್ಬ ಡೈರೆಕ್ಟ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆ ಇಂಟೋನೇಷನ್ ಮೇಲೆ ನೀವು ಫೀಲ್ ಮಾಡ್ತೀರಾ? ಹೌದು, ಖಂಡಿತ. ಈಗ ನಿಮಗೆ ಯಾರೊಬ್ಬ ಕಥೆಗಾರ ಹೇಳ್ಬೇಕಾದ್ರೆ ಹೆಂಗೆ ಬರುತ್ತೆ ಗೊತ್ತಾ ಅಂತ ಏನೋ ಒಂದು ಫೀಲ್ ಮಾಡ್ತಾನೆ. ಮಧ್ಯದಲ್ಲಿ ಏನೋ ಒಂದು ಬಳಸ್ಕೊತಾನೆ ವರ್ಡು, ಈಗ ಹೇಳಂಗಿಲ್ಲ. ಅದನ್ನು ಕ್ಯಾಚ್ ಮಾಡೋದೇ ಇರೋದು ಸರ್. ಎಷ್ಟೊಂದು ಸರ್ತಿ ಏನಾಗ್ಬಿಡುತ್ತೆ, ಅವ್ನು ಕಥೆ ಹೇಳ್ಬೇಕಾದ್ರೆ ತುಂಬ ಚೆನ್ನಾಗಿ ಹೇಳಿದ್ದ,
ಆದರೆ ಸ್ಕ್ರೀನ್ ಮೇಲೆ ಬಂದಿಲ್ಲ ಅಂತಾರಲ್ಲ ಸರ್, ಅವನು ಇಂಟೋನೇಷನ್ನು ಅವನೇನೋ ಫೀಲ್ ಮಾಡಿ ಕೈ ಎಲ್ಲ ತಟ್ಟಿದ್ನಲ್ಲ, ಆ ಕೈ ತಟ್ಟಿದ ಜಾಗದಲ್ಲಿ ಏನು ಬರಿಬೇಕು ಅದು ಬರ್ದಿರಲ್ಲ, ಆ ಕೈ ತಟ್ಟಿದ ಜಾಗದಲ್ಲಿ ಏನೋ ಎಕ್ಸ್ಪ್ರೆಷನ್ ಬರಬೇಕು ಅದು ಬಂದಿರಲ್ಲ. ಸೊ ಹಾಗೆ ಈ ಏನಂತಾರೆ ಪೇಪರಿಂದ ಸ್ಕ್ರೀನ್ ಮೇಲೆ ಹೋಗ್ಬೇಕಾದ್ರೆ ಡೈಲ್ಯೂಟ್ ಆಗಿರುತ್ತೆ. ಅಂದರೆ ಒಬ್ಬ ಸಿನಿಮಾ ಮೇಕರು ಎಷ್ಟು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೋ ಅಷ್ಟು ಡೀಟೇಲ್ ಆಗಿ ನೀವು ಕನ್ವಿನ್ಸ್ ಮಾಡ್ತೀರಾ ಅಷ್ಟೇ. ಖಂಡಿತ. ಯಾಕೆಂದರೆ ಕ್ಯಾರೆಕ್ಟರ್ ಆರ್ಕ್ ಏನು, ಯಾವ ಥರ ಬಿಹೇವ್ ಮಾಡುತ್ತೆ. ಈಗ ಕೆಲವು ಡೈರೆಕ್ಟರ್ಗಳು, ಈಗ ನಮ್ಮ ವಂಶಿ ಅವರಾಗಲಿ, ಇನ್ನೇ ಈಗ ಹೊಸ ನ್ಯೂ ಏಜ್ ಡೈರೆಕ್ಟರ್ಸ್ ಇರ್ತಾರಲ್ಲ, ವಿತ್ ಕ್ಯಾರೆಕ್ಟರ್ ಆರ್ಕು ಇವನು ಹೇಗೆ ಬಿಹೇವ್ ಮಾಡ್ತಾನೆ, ಇವನ ಹೈಟ್ ಏನು, ಇವನ ಪೊಲಿಟಿಕಲ್ ವ್ಯೂ ಏನು, ಇಷ್ಟು ನಾನು ಹೇಳಿದ್ರೆ ಹಾಲಿವುಡ್ ಫಾರ್ಮೆಟ್ ಇದೆಯಲ್ಲ ಅಷ್ಟು ಡೀಪಾಗಿ ಹೋಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಮಗೀಗ ಏನಾಗುತ್ತೆ, ಓ ಇವ್ನು ಈ ಥರನ, ಇವ್ನು ಯಾವುದೋ ಒಂದು ಕಲರ್ ಕಂಡ್ರೆ ಆಗಲ್ಲ, ಅದನ್ನೆಲ್ಲೋ ಡೈಲಾಗಲ್ಲಿ ರೆಫರೆನ್ಸ್ ತೊಗೊಬರ್ತೀವಿ. ಇವ್ನಿಗೇನೋ ನಾಯಿ ಕಂಡ್ರೆ ಆಗಲ್ಲ, ನಾಯಿ ಅಟ್ಟಿಸ್ಕೊಂಡು ಹೋಗುತ್ತೆ ಅಂತ ಥರದ್ದೇನೋ ಒಂದು ಅವ್ರದ್ದು ಒಂದು ಇಮ್ಯಾಜಿನೇಷನ್. ಈಗ ಈಗ ರಘು ನಿಡುವಳ್ಳಿ ಅಂತಂದರೆ ನಿಮ್ಮ ಮುಂದೆ ಕೂತಿನಲ್ಲಿ ಇಷ್ಟೇ ಅಲ್ಲ ವ್ಯಕ್ತಿತ್ವ, ಇವನಿಗೊಂದು ಹಿನ್ನೆಲೆ ಇದೆಯಲ್ಲ, ಎಕ್ಸಾಕ್ಟ್ಲಿ ಆ ಹಿನ್ನೆಲೆನ ಕೂಡ ಇವ್ರು ವರ್ಕ್ ಮಾಡ್ತಾರೆ. ಆ ಹಿನ್ನೆಲೆನ ಡೈಲಾಗ್ ರೈಟ್ರಿಗೆ ಹೇಳಿದಾಗ ಎಲ್ಲೋ ಒಂದು ಕಡೆ ಅದು ಬರುತ್ತೆ. ಸೊ ಅವಾಗ ಅದು ಯಾವ ಪಾತ್ರವೂ ಸ್ಕೆಲಿಟನ್ ಆಗಲ್ಲ, ಅದಕ್ಕೆ ರಕ್ತ ಮಾಂಸ ಎಲ್ಲ ಇರ್ತದೆ. ಜೊತೆಗೆ ಶಿವಣ್ಣನ ವೃತ್ತಿ ಜೀವನದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸರ್ಪ್ರೈಸ್ ಎಲಿಮೆಂಟು ಒಂದು ಸಿನಿಮಾ ಅಂದರೆ ಅದು ಬಜರಂಗಿನೇ. ಆ ಗೆಟಪ್ಗಳು, ಆ ಒಂದು ಮ್ಯಾನರಿಸಮ್ಗಳು, ಆ ಪಾಸ್ಗಳು, ಆ ಕನ್ಸಿಸ್ಟೆನ್ಸಿ ಇರೋವಂಥ ಒಂದು ಆ ರಿಯಾಕ್ಷನ್ಸ್ಗಳು, ಇದೆಲ್ಲವೂ ಡೈಲಾಗ್ಸ್ಗಳಲ್ಲಿ ಹೇಗೆ ಬ್ಲೆಂಡ್ ಮಾಡ್ಕೊಂಡ್ರಿ ನೀವು ಅಂತ? ತುಂಬ ದೊಡ್ಡ ವಿಚಾರ ಸರ್. ಬಜರಂಗಿ 1 ಬರ್ದಿಲ್ಲ ನಾನು, ಬಜರಂಗಿ 2. ಅದೇ ಇದು ದೊಡ್ಡ ರಿಸ್ಕ್ ಏನಂದರೆ, ಬಜರಂಗಿ ಅನ್ನೋದು ದೊಡ್ಡ ಲೆಜೆಂಡರಿ ಸಿನಿಮಾ. ಸೊ ಬಜರಂಗಿ 2 ಮಾಡಬೇಕಾದ್ರೆ ಡೈರೆಕ್ಟ್ರಿಗೂ ಎಲ್ಲರಿಗೂ ಒಂದು ಇತ್ತು, ಮತ್ತು ಆ್ಯಸ್ ಎ ರೈಟ್ರು ನನಗೂ ಜವಾಬ್ದಾರಿ ಅದು. ಅಲ್ಲಿ ತುಂಬ ಪ್ರಯೋಗಗಳಾಗಿದೆ. ಏನಂದರೆ ಅಲ್ಲೊಬ್ಬ ವಿಲನ್ ಬರ್ತಾನೆ, ಟ್ರೈಬ್ ಅವನು ಮಾಮೂಲಿ ಅಲ್ಲ ಅವನು. ಸೊ ಆ ಟ್ರೈಬ್ಗೊಂದು ಲ್ಯಾಂಗ್ವೇಜು, ಒಂದು ಸ್ಲ್ಯಾಂಗು, ಒಂದು ಭಾಷೆ ದಾಟಿ ಹುಡುಕ್ಬೇಕು. ನಾನೊಂದು ಸಿನಿಮ್ಯಾಟಿಕ್ಕಾಗಿ ಏನೋ ಮಾಡಿದ್ದೀನಿ, ಅಂದರೆ ಯಾವುದೋ ಪ್ರಾದೇಶಿಕವಾದ ಭಾಷೆ ಅಲ್ಲ ಅದು. ಅದನ್ನೊಂದು ಮೈಯಿಗೆ ಮೈ ಮಸ್ತು, ಉಸಿರಿಗೆ ಉಸಿರು ಬೆಸ್ತು, ಕುಕ್ಕಿ ತಿಂತೀನಿ, ಆ ಥರದ್ದೆಲ್ಲ ಒಂದು, ಅಂದರೆ ಸೌಂಡಿಂಗ್ ಇಲ್ಲ ಇಟ್ಕೊಂಡು ಆರಕ ಅಕ್ಕರಕ್ಕ ಬಕ್ಕರಕ್ಕ ಬಾಯಿ ನೀರು ಬಕ್ಕ ಬಕ್ಕ ಅಂತ ಆ ಥರದ್ದೆಲ್ಲ ಬರ್ತಿದ್ದೀನಿ. ಅದೊಂದು ಟ್ರೈಬ್ ಮಾತಾಡಿದ್ರೆ ಹೆಂಗಿರ್ಬೋದು ಒಂದು ಇಮ್ಯಾಜಿನೇಷನಲ್ಲಿ ನಾನೇ ಒಂದು ಕಟ್ಟಿರೋದು ಸರ್ ಭಾಷೆ. ಇನ್ನು ಶಿವಣ್ಣನ ಭಾಷೆ ಬಂದರೆ 2 ಕ್ಯಾರೆಕ್ಟರ್ ಅವರು, ಒಂದು ಬಜರಂಗಿ, ಇನ್ನೊಬ್ಬ ಆಂಜಿ ಅಂತ. ಆಂಜಿ ಬಂದ್ಬಿಟ್ಟು ಫಾರಿನ್ ರಿಟರ್ನ್. ಸೊ ಅವನ ಭಾಷೆಯಲ್ಲಿ ನಿಮಗೆ ಇಂಗ್ಲೀಷ್ ಎಲ್ಲ ಇರುತ್ತೆ. ನೀವು ಟ್ರೋಲ್ ಆಗ್ತಿರೋದು ನೋಡ್ತಿರ್ಬೋದು, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡೋಕ್ಕಾಗ್ತಿಲ್ವೇ ಅಂತ ಒಂದು ಬರುತ್ತಲ್ಲ, ಅದ್ರದ್ದೇ ಅದು. ಅವನು ಆಂಜಿ ಸ್ವಲ್ಪ ಇನ್ನೋಸೆಂಟು. ಸೊ ಅವನಿಗೆ ಇಂಗ್ಲೀಷು ಇರಬೇಕು, ಎಲ್ಲವೂ ಇರಬೇಕು ಆ ಥರದ್ದು. ಮತ್ತು ಶ್ರುತಿಯವ್ರ ಪಾತ್ರ ಐತಿಯಲ್ಲ, ಅದು ತುಂಬ ಟೆರಿಫಿಕ್ ಕ್ಯಾರೆಕ್ಟ್ರು. ಅದಾದಮೇಲೆ ಬಜರಂಗಿ ಬಂದರೆ ಅವನೊಂಥರ ಮಾನವತಾವಾದಿ, ಒಂಥರ ಬುದ್ಧ ಅಂತ ಅಂದ್ಕೊಳ್ಳಿ, ಅವನು ಜೀವಪರ ವ್ಯಕ್ತಿ, ಈ ಥರದವನು. ಅವನಿಗೆ ಬರಿಬೇಕಾದ್ರೆ ಒಂದು ದೊಡ್ಡ ಚಾಲೆಂಜಿಂಗು. ಅದರಲ್ಲಿ ಅವ್ರ ಬಾಯಲ್ಲಿ ನಾನು ಹೇಳ್ಸಿರೋಂಥ ಕೆಲವು ಡೈಲಾಗ್ಗಳು ಏನು, ವ್ಯಕ್ತಿ ಶಾಶ್ವತ ಅಲ್ಲ ವ್ಯಕ್ತಿತ್ವ ಶಾಶ್ವತ, ಜೀವ ಶಾಶ್ವತ ಅಲ್ಲ ವಿಚಾರ ಶಾಶ್ವತ, ಅಂದರೆ ಭಗವದ್ಗೀತೆಯ ಒಂದು ಸಾರ ಅದು. ವೆರಿ ನೈಸ್. ಈ ಥರದ ವಿಚಾರಗಳು. ಅಡದವಳು ಮಾತ್ರ ತಾಯಿಯಲ್ಲ, ಒಬ್ಬರು ಕಷ್ಟಕ್ಕೆ ಯಾರು ಎದೆ ಬೇಯುತ್ತೋ ಅವರೆಲ್ಲ ತಾಯಿ ಅಂದರೆ, ಈ ಥರದ್ದು ಏನೇನೋ ಇದೆಯಲ್ಲ, ಅಷ್ಟು ಒಂದು ಮಾನವೀಯತೆ ದಾಟಿಯಲ್ಲಿ ಬರುವಂಥ ಯಾವ್ಯಾವ ಡೈಲಾಗ್ಗಳು ಇದೆಯಲ್ಲ. ಅವರು ಟ್ರೈಬ್ ಜೊತೆ ಎಲ್ಲ ಮಾತಾಡ್ತಾರೆ, ಅವರು ಅಂಗೈನ ಯಾವತ್ತು ಮುಷ್ಟಿನ ಬಿಗಿಡಿಬೇಡಿ, ಎಲ್ಲರನ್ನೂ ನಮ್ಮವರು ಅಂದ್ಕೊಳ್ಳಿ ಅಂಥರದ್ದು. ಸೊ ಇದು ಏನಾಗೋಯ್ತು ಅಂತಂದರೆ, ಅದನ್ನು ಹೇಗೆ ಕರಿಬೇಕು ಅಂತ ಗೊತ್ತಿಲ್ಲ ನನಗೆ, ಐರನಿನೋ ಅದೇನಂತ ಕರಿಬೇಕು ಅಂತ ಗೊತ್ತಿಲ್ಲ. ನಾನು ಬರೆದ ಎಲ್ಲ ಡೈಲಾಗ್ಗಳು ಬಜರಂಗಿಯ ಪಾತ್ರಕ್ಕೆ ರಿಲೀಸ್ ಆದಮೇಲೆ ಅದನ್ನು ತುಂಬ ಜನ ಅಪ್ಪು ಸರ್ಗೆ ರಿಲೇಟ್ ಮಾಡಿಕೊಂಡ್ರು. ಯಾಕೆಂದರೆ ಅವರು ತೀರೋಗಿದ್ರಲ್ಲ ಆ ಟೈಮಲ್ಲಿ, ನಮ್ಮ ಇವೆಂಟ್ ಆಗಿ 2 ದಿನಕ್ಕೆ ಅವ್ರು ತೀರ್ಕೊಂಡ್ರು, ನಮ್ಮ ರಿಲೀಸ್ ದಿನ. ಸೊ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡ್ರು. ಅಂದರೆ ಬಜರಂಗಿ ಥರದ್ದೇ ಒಂದು ಜೀವಪರ ಪಾತ್ರ ಅಲ್ಲ ವ್ಯಕ್ತಿ ಇವರು, ಅದು ಪಾತ್ರ, ಇವ್ರ ವ್ಯಕ್ತಿ. ಸೊ ಹಿಂಗಾಯ್ತು ಅದು ಬಜರಂಗಿ ವಿಚಾರಕ್ಕೆ ಬಂದರೆ. ಇವತ್ತಿಗೂ ನನ್ನ ಬಜರಂಗಿ ಬಗ್ಗೆ ಭಾಳ ಏನೇನೋ ನೆನಪುಗಳಿದೆ. ಮೇಲಾಗಿ ಅಪ್ಪನ ಜೊತೆ ಮತ್ತಷ್ಟು ಪ್ರಾಜೆಕ್ಟ್ ಮಾಡಬೇಕಾಗಿತ್ತು, 2 ಬಗ್ಗೆ ಏನೋ ಹೇಳಿದ್ರಿ ಲಾಸ್ಟ್ ಟೈಮು. ಹೌದು. ಈಗ ಅಪ್ಪು ಸಾರು ಅದು 2 ಪ್ರಾಜೆಕ್ಟ್ ಆಲ್ರೆಡಿ ಸ್ಕ್ರಿಪ್ಟ್ ಎಲ್ಲ ಆಗಿ ಡೈಲಾಗ್ ವರ್ಷನೂ ಮುಗ್ದಿರೋಂಥ ಪ್ರಾಜೆಕ್ಟ್ಗಳು. ಏನೋ ನನ್ನ ಅದೃಷ್ಟ ಇಲ್ವೇನೋ 3 ಪಿಕ್ಚರ್ ಆಗಿರ್ತಿತ್ತು. ಒಂದು ಪ್ರಾಜೆಕ್ಟ್ ಬಂದುಬಿಟ್ಟು PRK ಪ್ರೊಡಕ್ಷನ್ನು ಅವರು ಎಲ್ಲ ನಂಗೆ ಅಡ್ವಾನ್ಸ್ ಆಗಿ ಎಲ್ಲ ಶುರು ಮಾಡಿ ಎಲ್ಲ ಮುಗಿಸಿದ್ದೆ. ಜೇಕಬ್ ವರ್ಗೀಸ್ ಅವ್ರ ಡೈರೆಕ್ಟ್ರು, ಪೃಥ್ವಿ. ಮತ್ತು ಒನ್ಸ್ ಅಗೇನ್ 2ನೇ ಕಾಂಬಿನೇಷನ್. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಅಂದರೆ ನಮ್ಮ ಜಯಣ್ಣ ಪ್ರೊಡ್ಯೂಸರು, ದಿನಕರ್ ತೂಗುದೀಪ್ ಅವರು ಡೈರೆಕ್ಟ್ರು. ವರ್ಕಿಂಗ್ ಟೈಟ್ಲ್ ಬಿಲ್ವ ಅಂತೆಲ್ಲ ಇಟ್ಕೊಂಡಿದ್ವಿ. ಅಪ್ಪು ಸರ್ಗೆ ಭಾಳ ಖುಷಿಯಾಗಿತ್ತು. ಅದೊಂದು ಬೇರೆ ಪ್ಯಾಟರ್ನಲ್ಲಿ ಬರೆದಿದ್ವಿ, ಅಂದರೆ 1 ಲೈನರ್ಸ್, ತುಂಬ ಇಲ್ಲ 1 ಲೈನರ್ಸ್, ಎಷ್ಟು ಬೇಕು ಮಾತು ಅಷ್ಟೇ, ಆ ಎಲ್ಲ ಮಾತುಗಳು ಅರಿತವಾಗಿರ್ತದೆ. ಆ ಥರದೊಂದು ಪ್ಯಾಟರ್ನ್ ಬರೆದಿದ್ದು ಆಗಲಿಲ್ಲ.